ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ನಿಪ್ಪಟ್ಟು ಮಾಡ್ಕೊಳ್ತಾ ಇದ್ದೀನಿ. ಹೇಗೂ ಹಬ್ಬಗಳಿಗೆ ನೈವೇದ್ಯಕ್ಕೆ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈಗಾಗಲೇ ಚಕ್ಲಿ ಹಾಗೆಯೇ ಕರ್ಜಿಕಾಯಿ ಮಾಡೋದನ್ನ ವಿಡಿಯೋ ಶೇರ್ ಮಾಡಿದ್ದೀನಿ. ಮೈದಾ ಬಳಸ್ತೇನೆ, ಸಕ್ಕರೆ ಬಳಸ್ತೇನೆ, ಹೇಗೆ ಮಾಡೋದು ಅಂಥೇಳಿ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ. ಅದರ ಜೊತೆಗೆ ನಿಪ್ಪಟ್ಟು ಕೂಡ ಮಾಡೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಬೇಕಾಗ್ತಿರುತ್ತೆ. ಹಾಗೆಯೇ ಸಂಜೆಗೆ ಈವ್ನಿಂಗ್ ಸ್ನ್ಯಾಕ್ಸು ಕೂಡ ಮಕ್ಕಳು ಆವಾಗವಾಗ ಕೇಳ್ತಾ ಇರ್ತಾರೆ. ಹಾಗಾಗಿ ಈಸಿಯಾಗಿ ನಿಪ್ಪಟ್ಟು ಒಂದು 10 ನಿಮಿಷದಲ್ಲಿ ಹೇಗೆ ಮಾಡ್ಕೊಳ್ಳೋದು ಗರ್ಗರಿಯಾಗಿ ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಿಪ್ಪಟ್ಟು ಪೂರಿಯ ಹಾಗೆ ಉಪ್ಕೊಳ್ದೇ ಫ್ಲ್ಯಾಟಾಗಿ ಯಾವ ರೀತಿ ಮಾಡೋದು ಅಂಥೇಳಿ ಈ ಟಿಪ್ಸ್ನ ಫಾಲೋ ಮಾಡಿ ನಿಪ್ಪಟ್ಟು ಮಾಡ್ಕೊಳ್ಳಿ. ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ. ನಾನು ಮೊದಲಿಗೆ ಇಲ್ಲಿ ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹುರ್ಕೊಂಡಿದ್ದೀನಿ. ಅದನ್ನು ತರ್ತರಿಯಾಗಿ ರುಬ್ಕೊಳ್ಬೇಕು. ಅದರ ಜೊತೆಗೆ 1 ಕಪ್ ಆಗುವಷ್ಟು ಕಡಲೆ, 1 ಕಪ್ ಆಗುವಷ್ಟು ಹುರಿದು ಸಿಪ್ಪೆ ತೆಗೆದಿರುವಂತಹ ಕಡಲೆ ಬೀಜನ ತರ್ತರಿಯಾಗಿ ಬಾಯಿಗೆ ಸಿಗೋ ರೀತಿ ನಾವು ಈ ರೀತಿ ರುಬ್ಕೊಳ್ಬೇಕು. ಕಡಲೆ ಹಾಗೆಯೇ ಕಡಲೆ ಬೀಜ ಕಾಣಿಸ್ಬೇಕು ನಿಪ್ಪಟ್ಟಿನಲ್ಲಿ, ಆ ರೀತಿ. ಇವಾಗ ನಿಪ್ಪಟ್ಟಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದು 1/4 kg ಪ್ರಮಾಣದಲ್ಲಿದೆ. ಅದಕ್ಕೆ 2 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಳ್ಬೇಕು. ಇದಾದಮೇಲೆ ಇವಾಗ ರುಬ್ಕೊಂಡಿರುವಂತಹ ಕಡಲೆ ಬೀಜ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ರುಬ್ಕೊಂಡಿರೋದನ್ನ ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಚಿಟಿಕೆ ಅರಿಶಿನ. ಇದಾದಮೇಲೆ 2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸಹ ಹಾಕ್ಕೊಳ್ಬೋದು ಅಥವಾ ಬಿಸಿ ಎಣ್ಣೆ ಸಹ ಹಾಕ್ಕೊಳ್ಬೋದು. 1/2 ಸ್ಪೂನ್ ಆಗುವಷ್ಟು ಎಳ್ಳು ತಗೊಳ್ತಾ ಇದ್ದೀನಿ. ನನ್ನ ಹತ್ರ ಬಿಳಿ ಎಳ್ಳಿರಲಿಲ್ಲ, ಹಾಗಾಗಿ ಕಪ್ಪು ಎಳ್ಳನ್ನು ಬಳಸ್ಕೊಂಡಿದ್ದೀನಿ. ಬೇಡ ಅನ್ನೋರು ಬಿಳಿ ಎಳ್ಳನ್ನು ಬಳಸ್ಕೊಳ್ಬೋದು ಅಥವಾ ಸ್ಕಿಪ್ ಸಹ ಮಾಡ್ಕೊಳ್ಬಹುದು. ಜೀರಿಗೆ ಹಾಗೆಯೇ ಎಳ್ಳು ಆಪ್ಷನಲ್ ನಿಪ್ಪಟ್ಟಿನಲ್ಲಿ. ಇದಾದ್ಮೇಲೆ ನಾನಿಲ್ಲಿ ತಣ್ಣಗಿರುವಂಥ ನೀರಿನಲ್ಲೇ ನಿಪ್ಪಟ್ಟನ್ನ ಕಲಿಸ್ಕೊಳ್ತಿದ್ದೀನಿ. ಇಲ್ಲಿ ಬಿಸಿ ನೀರನ್ನ ಬಳಸ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ತಣ್ಣೀರಿನಲ್ಲೇ ಒಂದು 5 ನಿಮಿಷ ಕಲಿಸ್ಕೊಂಡು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕು. ನಾದ್ಕೊಂಡ್ರೆ ಗರ್ಗರಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಒಂದು 5 ನಿಮಿಷ ಆದರೂ ಚೆನ್ನಾಗಿ ನಾದ್ಕೊಳ್ಬೇಕು. ಇದನ್ನು ಚೆನ್ನಾಗಿ ನಾದಿ ಕಲಸಿಟ್ಕೊಂಡಾದ್ಮೇಲೆ ತಕ್ಷಣಕ್ಕೆ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಇದನ್ನು ಉಂಡೆಗಳನ್ನ ಮಾಡಿಟ್ಕೊಳ್ತೀನಿ. ಆವಾಗ ನಿಪ್ಪಟ್ಟನ್ನ ತಟ್ಕೊಂಡು ಒಟ್ಟಿಗೆ ಎಣ್ಣೆನಲ್ಲಿ ಕರೀಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಉಂಡೆಗಳನ್ನ ಮಾಡಿಟ್ಕೊಳ್ಬೇಕು. ನಾನಿಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಇಷ್ಟು ಉಂಡೆ ಬೇಕಾಗುತ್ತೆ. ತುಂಬ ದಪ್ಪಕ್ಕೂ ತಟ್ಕೊಳ್ಬಾರ್ದು, ತುಂಬ ತೆಳ್ಳಗೂ ತಟ್ಕೊಳ್ಬಾರ್ದು. ಈ ಹಿಟ್ಟು ತುಂಬ ಗಟ್ಟಿಗೂ ಕಲಿಸ್ಕೊಳ್ಬಾರ್ದು, ತುಂಬ ತೆಳ್ಳಗೂ ಸಹ ಕಲಿಸ್ಕೊಳ್ಬಾರ್ದು. ಗಟ್ಟಿ ಕಲಿಸ್ಕೊಂಡ್ರೆ ನಿಪ್ಪಟ್ಟು ಗಟ್ಟಿಯಾಗಿ ಬಂದ್ಬಿಡತ್ತೆ. ಹಾಗಾಗಿ ನಾವು ಕಲಿಸೋ ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ, ಸಾಫ್ಟಾಗಿರ್ಬೇಕು ನಮಗೆ ಇದು. ಆ ರೀತಿಯಲ್ಲಿ ಕಲಿಸ್ಕೊಂಡ್ರೆ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ನಿಪ್ಪಟ್ಟು. ಇವಾಗ ನಾನು ಉಂಡೆಗಳನ್ನೆಲ್ಲ ಮಾಡಿಟ್ಕೊಂಡಿದ್ದೀನಿ. ಇವಾಗ ಈ ರೀತಿ ಒಂದು ಕವರ್ ಮೇಲೆ ಒಂದೇ ಒಂದು ಡ್ರಾಪ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತೀನಿ. ಜಾಸ್ತಿನೂ ಇಲ್ಲ, ಸುಮ್ಮನೆ ಕೈ ಅಂಟ್ಕೊಳ್ಬಾರ್ದು ಅಂಥೇಳಿ ಅಷ್ಟೇ. ಇದಾದಮೇಲೆ ಈ ರೀತಿ ಕೈನಲ್ಲೇ ತಟ್ಕೊಳ್ತಾ ಇದ್ದೀನಿ. ಈ ರೀತಿಯೂ ಸಹ ಮಾಡ್ಕೊಳ್ಬೋದು ಅಥವಾ ಎಲ್ಲ ಉಂಡೆನೂ ಒಟ್ಟಿಗೆ ಸೇರಿಸಿ ಲಟ್ಟಿಸ್ಕೊಂಡು ಒಂದು ಕ್ಯಾಪ್ನ ಸಹಾಯದಿಂದ ನಾವು ಕಟ್ ಸಹ ಮಾಡ್ಕೊಳ್ಬಹುದು. ನಾನು ಎರಡೂ ರೀತಿಯೂ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕೈನಲ್ಲಿ ಮಾಡಿಕೊಂಡ್ರೆ ನಮಗೆ ಸೈಡ್ನಲ್ಲಿ ಒಡೆದಿರೋ ರೀತಿ ಆಗುತ್ತೆ, ಮತ್ತು ಅದನ್ನು ಸರಿ ಮಾಡ್ಕೊಂಡು ಕೂತ್ಕೊಳ್ಬೇಕು. ಈ ರೀತಿ ಬೇಡ ಅಂತ ಹೇಳೋರು ಇದೇ ರೀತಿ ಉಂಡೆಗಳನ್ನ ಮಾಡಿಟ್ಕೊಂಡು ಒಂದ್ಸಲಿ ಈ ರೀತಿ ತಟ್ಕೊಂಡು ಯಾವುದಾದ್ರೂ ಒಂದು ಕ್ಯಾಪ್ನ ಸಹಾಯದಿಂದ ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ನಾವು ಸೈಡ್ಸ್ನ ರೆಡಿ ಮಾಡ್ಕೊಂಡು ಕೂತ್ಕೊಳ್ಳೋವರೆಗೂ ನಮಗೆ 2 ನಿಪ್ಪಟ್ಟು ರೆಡಿಯಾಗಿರುತ್ತೆ. ನಾನು ಈ ರೀತಿ ಒಂದು ಕ್ಯಾಪ್ನ ಸಹಾಯದಿಂದ ಇದನ್ನು ಪ್ರೆಸ್ ಮಾಡಿಕೊಂಡು ರೌಂಡ್ ಶೇಪ್ನಲ್ಲೂ ಸಹ ಬರುತ್ತೆ, ಸೈಡ್ನಲ್ಲಿ ಒಡೆದಿಲ್ಲದೆ ಇರೋ ರೀತಿಯೂ ಆಗುತ್ತೆ. ನೋಡಿ, ಚೆನ್ನಾಗಿ ಈ ರೀತಿಯೇ ಇರುತ್ತೆ. ಈಸಿಯಾಗೂ ಸಹ ಬೇಗನೆ ಆಗುತ್ತೆ. ಈ ರೀತಿ ಒಂದ್ಸರಿ ತಟ್ಕೊಂಡು ಪ್ರೆಸ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇದಾದಮೇಲೆ ತುಂಬ ದಪ್ಪಗಾಯಿತು ಅಂತ ಹೇಳಿದ್ರೆ ಒಂದ್ಸರಿ ಬೇಕಾದರೆ ಅದ್ರ ಮೇಲೆ ತಟ್ಕೊಳ್ಬಹುದು. ಕವರ್ನಿಂದ ತೆಗೆಯೋದು ಸಹ ಏನೂ ಕಷ್ಟ ಇಲ್ಲ. ನಾವು ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಕೊಂಡಿರ್ತೀವಲ್ವ, ಹಾಗಾಗಿ ಏನೂ ಹರಿಯೋದಿಲ್ಲ, ಆರಾಮಾಗಿ ನಿಪ್ಪಟ್ಟು ಬರುತ್ತೆ. ನಾನು ಒಂದು ಸರಿಗೆ ಆಗುವಷ್ಟು ನಿಪ್ಪಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ನಮ್ಮ ಕಡಾಯಿನಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಹಾಕ್ಕೊಳ್ತಾ ನಿಧಾನಕ್ಕೆ ಮಾಡ್ಕೊಳ್ತಾ ಹೋಗಬೇಕು. ನಾನು ಒಂದು ಸಾರಿ ಎರಡೆರಡು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಾರಿ ಎಣ್ಣೆ ಬಿಸಿಯಾಗಿದ್ದೆ ನೋಡಿಕೊಂಡು, ಇದಾದಮೇಲೆ ಎಣ್ಣೆ ಜಾಸ್ತಿನೂ ಬಿಸಿಯಾಗಿರಬಾರ್ದು, ಮೀಡಿಯಮ್ ಬಿಸಿಯಾಗಿರಬೇಕು ಸಾಕು. ಒಂದು ನಿಪ್ಪಟ್ಟು ಮೇಲೆ ಬಂದಾದಮೇಲೆ ಮತ್ತೊಂದು ನಿಪ್ಪಟ್ಟನ್ನ ಹಾಕ್ಕೊಳ್ಬೇಕು. ಒಟ್ಟಿಗೆ ಹಾಕ್ಕೊಂಡ್ರೆ ಹೊಡೆಯುವಂಥ ಚಾನ್ಸಸ್ ಇರುತ್ತೆ. ಒಂದು 2 ನಿಮಿಷ ಬಿಟ್ಟು ಆಮೇಲೆ ಇದನ್ನು ಈ ರೀತಿ ಕೈ ಆಡಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ನಿಧಾನಕ್ಕೆ ಮಾಡ್ಕೊಳ್ಬೇಕು. ಒಟ್ಟಿಗೆ ಹೈ ಫ್ಲೇಮ್ನಲ್ಲಿ ಮಾಡಿಕೊಂಡ್ರೆ ಕಪ್ಪಗಾಗೋಗುತ್ತೆ ಮತ್ತು ತೆಗ್ದಾದ್ಮೇಲೆ ಸಾಫ್ಟ್ ಆಗೋಗುತ್ತೆ. ನಾವು ನಿಧಾನಕ್ಕೆ ಬೇಯಿಸ್ಕೊಳ್ಳೋದ್ರಿಂದ ಕಲರ್ ಸಹ ನಿಧಾನಕ್ಕೆ ಈ ರೀತಿ ಬದಲಾಗ್ತಾ ಬರುತ್ತೆ. ಏನಂತ ಹೇಳಿದ್ರೆ ಒಟ್ಟಿಗೆ ಕಪ್ಪಗಾಗೋಯ್ತು ಅಂತ ಹೇಳಿದ್ರೆ ಸ್ವಲ್ಪ ಕಹಿಯಾಗಿ ಬಂದ್ಬಿಡುತ್ತೆ, ನಿಪ್ಪಟ್ಟು ತಿನ್ನಲಿಕ್ಕೂ ಸಹ ಚೆನ್ನಾಗಿರೋದಿಲ್ಲ. 1-2 ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಬೇಕು. ಗರ್ಗರಿಯಾಗಿ ಚೆನ್ನಾಗಿರುತ್ತೆ ನಿಪ್ಪಟ್ಟು ಸಹ, ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ. ಸ್ಕೂಲಿಗೆ ಸ್ನ್ಯಾಕ್ಸ್ಗೂ ಸಹ ಕೊಟ್ಟು ಕಳಿಸ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ಗೂ ಸಹ ಚೆನ್ನಾಗಿರುತ್ತೆ. ಮನೆಯಲ್ಲೇ ಶುದ್ಧವಾಗಿ ಆರಾಮಾಗಿ ಮಾಡ್ಕೊಳ್ಬೋದು. ಇದೇ ಅಳತೆನ ಬಳಸಿ ಮಾಡೋದ್ರಿಂದ ಗರ್ಗರಿಯಾದ ನಿಪ್ಪಟ್ಟು ರೆಡಿ ಆಗುತ್ತೆ. ನಮಗೆ ಕಟುಮ್ ಕುಟುಮ್ ಅನ್ಲಿಕ್ಕೂ ಕರುಮ್ ಕುರುಮ್ ಅನ್ಲಿಕ್ಕೂ ಡಿಫ್ರೆನ್ಸ್ ಇದೆ. ಇದು ಕಟುಮ್ ಕುಟುಮ್ ಅಂತ ಬಂದಿರಲಿಲ್ಲ, ಕರುಮ್ ಕುರುಮ್ ಅಂತ ಸಾಫ್ಟಾಗಿ ಚೆನ್ನಾಗಾಗಿತ್ತು. ಒಂದು ಸಾರಿ ಟೈಮ್ ಇತ್ತು ಅಂತ ಹೇಳಿದ್ರೆ ಈ ರೀತಿ ನಿಪ್ಪಟ್ಟನ್ನ ಮನೆಯಲ್ಲೇ ಮಾಡಲಿಕ್ಕೆ ಟ್ರೈ ಮಾಡಿ. ವರಮಹಾಲಕ್ಷ್ಮಿಗೆ ನೈವೇದ್ಯಕ್ಕೆ ಬೇಕಾಗಿರುತ್ತೆ ಅಂಥವರು ವಿಡಿಯೋನ ಸೇವ್ ಸಹ ಮಾಡಿಟ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಸಹ ಮಾಡಿ ಅಂತ ಹೇಳ್ತಾ, ಚಕ್ಲಿ ಹಾಗೆಯೇ ಕರ್ಜಿಕಾಯಿಯ ವಿಡಿಯೋನ ಕೊನೆಯಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿಲ್ಲ ಅಂದವರು ಒಂದ್ಸರಿ ವಿಡಿಯೋನ ಚೆಕ್ ಮಾಡಿ. ಆಲ್ಮೋಸ್ಟ್ ಇವಾಗ ನಿಪ್ಪಟ್ಟು ಸಹ ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟು ಆಮೇಲೆ ತಿನ್ನಬಹುದು. ನಾವು ಬಿಸಿ ಬಿಸಿಲೇ ತಿಂದರೆ ನಮಗೆ ಟೇಸ್ಟ್ ಸಹ ಗೊತ್ತಾಗೋದಿಲ್ಲ, ಊಟಕ್ಕೂ ಸಹ ನೆಂಚ್ಕೊಳ್ಬಹುದು. ಆಗಿನ ಕಾಲದಲ್ಲೆಲ್ಲ ಮನೆಯಲ್ಲೇ ಮಾಡ್ಕೊಳ್ತಿದ್ರು ಚಕ್ಲಿ ನಿಪ್ಪಟ್ಟು ಅಂಥೇಳಿ. ಇವಾಗೆಲ್ಲ ಹಬ್ಬಗಳು ಬಂತು ಅಂತ ಹೇಳಿದ್ರೆ ಅಂಗಡಿಗಳಲ್ಲಿ ಹಬ್ಬಕ್ಕೆ ಬೇಕಾಗಿರುವಂಥ ಐಟಮ್ಸ್ನೆಲ್ಲ ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ಮನೇಲಿ ಮಾಡ್ಕೊಳ್ಳೋದು ಸಹ ಕಡಿಮೆ ಆಗಿದೆ. ಆದಷ್ಟು ಇಂತಹ ತಿಂಡಿಗಳನ್ನ ಮನೆಯಲ್ಲೇ ಮಾಡಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಹಾಗೆ ನಿಪ್ಪಟ್ಟನ್ನ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.